ರೂಟ್ ಅನ್ನುವಂಥ ಭಾಗ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ನೋಡಿ, ಈಗ ಉದಾಹರಣೆಗೆ ನಿಮ್ಗೆ ಅರ್ಥ ಆಗೋ ಥರ ಹೇಳ್ತೀನಿ. ನಮ್ಮ ಬಾಡಿ, ಈ ಟೋಟಲ್ ಬಾಡಿ ಒಂದು ಮರ ಅನ್ಕೊಳ್ಳಿ. ನಾವು ಒಂದು ಮರ, ಈ ಮರದ ಬೇರ್ ಬಂದು ಬೆನ್ನುಮೂಳೆ ಅನ್ಕೊಳ್ಳಿ. ಓಕೆನಾ? ಸರಿ, ಈಗ ನಾನು ಹೇಳೋದು ಬಂದು ನಿಮ್ಮ ಬಾಡಿನ ಊಹಿಸ್ಕೊಳ್ಳಿ. ನಾನು ಮರದ ಬಗ್ಗೆ ಮಾತಾಡ್ತೀನಿ. ಈ ಮರದಲ್ಲಿ ಒಂದು ರಂಬೆ ಇರುತ್ತೆ, ಕೊಂಬೆಗಳು ಅಲ್ವಾ, ಎಲೆ ಇರುತ್ತೆ, ಹೂವು ಇರುತ್ತೆ, ಪ್ರತಿಯೊಂದು ಭಾಗವು ಅದರಲ್ಲಿ ಬಂದು ಬೆಳೆಯುತ್ತೆ. ಉದಾಹರಣೆಗೆ ಈ ಮರದಲ್ಲಿ ಇರುವಂತ ಎಲೆಗಳಿಗೆ ಎಲ್ಲ ಕಾಯಿಲೆ ಬಂದ್ಬಿಡ್ತು, ಮರ ಎಲೆ ಎಲ್ಲ ಒಣಗೋಯ್ತು, ಎಲ್ಲ ಉದುರ್ತಾ ಇದೆ. ಹಾಗಾದ್ರೆ ನಾವು ಕಾಣಿಸ್ತಾ ಇದೆಯಾ ಇಲ್ವಾ? ಅದು ಕಾಯಿಲೆ ಇದೆ ಅಂತ ಕಾಣಿಸ್ತಾ ಇದೆಯಾ ಇಲ್ವಾ? ನೋವಿದೆ. ಹಾಗಾದ್ರೆ ಈ ಮರಕ್ಕೆ ಕಾಯಿಲೆ ಬಂದಿರುವಂತ ಕಾರಣ ಏನು? ಎಲ್ಲಿಂದ ಬಂದಿದೆ? ಈ ಮರಕ್ಕೆ ಕಾಯಿಲೆ ಬಂದಿರುವಂತ ಕಾರಣ ಎಲ್ಲಿದೆ? ಕರೆಕ್ಟಾ? ಈ ಮರಕ್ಕೆ ಏನೇ ಕಾಯಿಲೆ ಬಂದ್ರು ಅದಕ್ಕೆ ಕಾರಣ ಇರೋದು ಬಂದು ಪ್ರಾಬ್ಲಮ್. ಈ ಎಲ್ಲಾ ಪ್ರಾಬ್ಲಮ್ಗಳಿಗೆ ಕಾರಣ ಬಂದು ಬೇರು. ನಿಜನಾ? ಇಲ್ಲಪ್ಪ ಇಲ್ಲಿ ಒಣಗೋಗಿದೆ ಅನ್ನಂತೇಳಿ ನಾವು ಬರೀ ಎಲೆಗಳಿಗೆ ಹೋಗಿ ನಾವು ನೀರ್ ಹಾಕ್ತಿವಾ? ಎಲೆಗೋಗಿ ಗೊಬ್ಬರ ಹಾಕ್ತಿವಾ? ಅಂದ್ರೆ ಪ್ರಾಬ್ಲಮ್ ಇರೋ ಕಡೆ ಹೋಗಿ ನಾವು ಅದಕ್ಕೆ ಸೊಲ್ಯೂಷನ್ ಕೊಡ್ತೀವಾ? ಇಲ್ಲ. ಏನೇ ಎಲೆಗಳು ಒಣಗೋದ್ರು, ಏನೇ ಎಲೆಗಳು ಉದುರ್ತಾ ಇದ್ರು ಕೂಡ ಪ್ರಾಬ್ಲಮ್ ಇಲ್ಲಿದೆ ಅಂತ ಕಾಣಿಸಿದ್ರೆ ಕೂಡ ನಾವು ಆ ಭಾಗಕ್ಕೆ ಹೋಗಿ ನಾವು ಟ್ರೀಟ್ಮೆಂಟ್, ಚಿಕಿತ್ಸೆ ಮಾಡೋದಿಲ್ಲ. ನಿಜನಾ ಇಲ್ವಾ? ಸೇಮ್. ಈಗ ಪ್ರಾಬ್ಲಮ್ ಬರೋದು ರೂಟ್ ಇಂದ ಅಂತ ಹೇಳಿದ್ರಿ. ಹಾಗಾದ್ರೆ ಈ ಪ್ರಾಬ್ಲಮ್ ಗೆ ಸೊಲ್ಯೂಷನ್. ಈಗ ಸೊಲ್ಯೂಷನ್ ಬೇಕು. ಈ ಮರನ ಒಂದು ಸರಿಪಡಿಸಬೇಕು. ಸರಿಪಡಿಸಬೇಕಾದ್ರೆ ಯಾವ ಭಾಗವನ್ನು ನಾವು ಮ್ಯಾನೇಜ್ ಮಾಡಬೇಕು? ಹಾಗಾದ್ರೆ ರೂಟ್. ಪ್ರಾಬ್ಲಮ್ ಬರೋದು ರೂಟ್ ಇಂದಾನೆ. ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬೇಕಂದ್ರೂ ರೂಟೇ. ಹೌದಾ ಇಲ್ವಾ? ಹಾಗಾದ್ರೆ ಈ ಮರ ಇದೆ, ನಮ್ಮ ಬಾಡಿ ಸ್ಪೈನ್ ಅಂತ ರೂಟ್ ಅಂತ ನಾನು ಹೇಳಿದೆ. ನಮ್ಮ ಬಾಡಿ ಅಂದ್ರೆ ಈ ಮರದಲ್ಲಿ ಬರುವಂತ ಪ್ರತಿಯೊಂದು ಪ್ರಾಬ್ಲಮ್ಗೆ ಕಾರಣ ಎಲ್ಲಿದೆ? ಎಲ್ಲಿದೆ? ಸ್ಪೈನ್ ಇದೆ. ಹಾಗಾದ್ರೆ ಆ ಎಲ್ಲಾ ಪ್ರಾಬ್ಲಮ್ ಬಂದು ಸರಿ ಆಗ್ಬೇಕು ಅಂತ ಹೇಳಿದ್ರೆ ಯಾವ ಭಾಗ ಸರಿ ಆಗ್ಬೇಕು? ಅದಕ್ಕೆ ಸೆರಾಜಿನ್ ಬರೋ ನಿಮ್ಗೆಲ್ಲರಿಗೂ ಪ್ರಾಬ್ಲಮ್ಗಳು ಸರಿ ಆಗ್ತಿದ್ಯಾ ಆಗ್ತಿಲ್ವಾ? ಇಲ್ಲಿರೋ, ನಾನು ಇನ್ನೊಂದು ಕೇಳ್ತೀನಿ, ಇಲ್ಲಿ ಬರೋ ಪ್ರತಿಯೊಬ್ಬರಿಗೂ ಬರೋ ಎಲ್ಲಾರ್ಗು ಸೇಮ್ ಪ್ರಾಬ್ಲಮ್, ಬರೋ ಎಲ್ಲಾರ್ಗು ಬೇರೆ ಬೇರೆ ಪ್ರಾಬ್ಲಮ್? ಇಲ್ಲಿ ಬರೋರು ಎಲ್ಲಾರ್ಗು ಒಂದೇ ಏಜ, ಬೇರೆ ಬೇರೆ ಏಜ? ಬರೋ ಎಲ್ಲಾರ್ಗು ಪ್ರಾಬ್ಲಮ್ ಇರುವಂತ ಟೈಮ್ ಸೇಮ, ಬೇರೆ ಬೇರೆದ? ಪ್ರಾಬ್ಲಮ್ ಬೇರೆ ಬೇರೆದು, ಏಜ್ ಬೇರೆ ಬೇರೆದು, ಪ್ರಾಬ್ಲಮ್ ಇರುವಂತ ಟೈಮ್ ಬೇರೆ ಬೇರೆದು. ಇಲ್ಲಿ ಬಂದ್ರೆ ಒಂದೇ ರೀತಿಯಾದ ಥೆರಪಿ ಕೊಡ್ತಾರ? ಪ್ರಾಬ್ಲಮ್ಗೆ ತಕ್ಕದಾಗ ಬೇರೆ ಬೇರೆ ಥೆರಪಿ ಕೊಡ್ತಾರ? ಅದೇನ್ರಿ ಸಾಧ್ಯ ಅಲ್ವಾ? ಯಾವ ಏಜ್ ಬಂದ್ರು, ಯಾವ ಪ್ರಾಬ್ಲಮ್ ಇದ್ರು, ಅದ್ ಎಷ್ಟು ವರ್ಷದ ಕಾಯಿಲೆ ಇದ್ರು, ಎಂತ ಪ್ರಾಬ್ಲಮ್ ಇದ್ರು ಸೆರಾಜಿನ್ಗೆ ಬಂದು ಕೊಡುವಂತ ಥೆರಪಿ ಸೇಮ್. ಹೌದಾ ಇಲ್ವಾ? ಸರಿ, ಹಾಗಾದ್ರೆ ಒಂದೇ ರೀತಿಯಲ್ಲಿ ಥೆರಪಿ ಕೊಡುವಾಗ ನಾನಾ ರೀತಿಯಾದ ಪ್ರಾಬ್ಲಮ್ಗಳಿಗೆಲ್ಲ ರಿಸಲ್ಟ್ ಇದೆಯಾ ಇಲ್ವಾ? ಇದೆಯಾ ಇಲ್ವಾ? ಇದೆ ಅಂತ ಹೇಳಿದ್ರೆ ಕಾರಣ ಏನಂತ ಅರ್ಥ ಮಾಡ್ಕೋಬೇಕು ನಾವು. ಹಾಗಾದ್ರೆ ನಿಮ್ಮಲ್ಲಿ ಇಷ್ಟು ಕಾಯಿಲೆಗಳು, ಇಷ್ಟು ರೀತಿಯಾದ ಪ್ರಾಬ್ಲಮ್ ಶುರುವಾಗಿದ್ದು ಎಲ್ಲಿಂದ? ಬೇರಿಂದ, ರೂಟ್ ಇಂದ. ಹಾಗಾದ್ರೆ ಈ ಪ್ರಾಬ್ಲಮ್ ಆದಂತ ರೂಟ್ ಅನ್ನು ಸೆರಾಜಿನ್ ಬಂದು ಸರಿಪಡಿಸುವಾಗ ಎಲ್ಲಾ ರೀತಿಯಲ್ಲಿ ಪ್ರಾಬ್ಲಮ್ ಸರಿ ಆಗತ್ತಾ ಆಗಲ್ವಾ? ಆಗುತ್ತೆ. ಇದು ಹೇಳಿದ್ರೆ ನಂಬೋದಿಲ್ಲ. ಅದಕ್ಕೆ ಸೆರಾಜಿನ್ ಏನ್ ಮಾಡ್ತಾರ ಅಂತ ಹೇಳಿದ್ರೆ, ಎಲ್ಲಾ ಪ್ರಾಬ್ಲಮ್ ಸರಿ ಆಗತ್ರಿ ಅನ್ನಂತ ನಾನು ಹೇಳಿದ್ರೆ ನೀವು ಹುಚ್ಚ ಅಂತ ಹೇಳ್ತಾರೆ. ನಾನು ಎಷ್ಟೋ ಆಸ್ಪತ್ರೆಗೆ ಹೋಗಿದ್ದೀನಿ, ಎಷ್ಟೋ ಮಾತ್ರೆ ತಗೊಂಡಿದ್ದೀನಿ, ಎಷ್ಟೋ ಸ್ಪೆಷಲಿಸ್ಟ್ ನಾನು ಕನ್ಸಲ್ಟ್ ಮಾಡಿದ್ದೀನಿ, ಅದೇನ್ರಿ ಸರಿ ಆಗತ್ತೆ? ಅದಕ್ಕೆ ಸೆರಾಜಿನ್ ಹೇಳೋದು ಯೂಸ್ ಮಾಡಿ ನೋಡಿ. ಹೇಳಿದ್ರೆ ಅರ್ಥ ಆಗಲ್ಲ, ಯೂಸ್ ಮಾಡಿ ನೋಡಿ. ಯೂಸ್ ಮಾಡುವಾಗ ನಿಜವಾಗ್ಲೂ ನಮ್ಗೆ ಸರಿ ಆಗುತ್ತಾ ಆಗಲ್ಲ? ಆಗ್ತಿದ್ಯಾ ಆಗ್ತಿಲ್ವಾ? ಅದು ನೀವೇ ಹೇಳ್ಬೇಕು, ನಾವ್ ಹೇಳಲ್ಲ ಅಲ್ವಾ? ಹಾಗಾದ್ರೆ ಈ ಸ್ಪೈನ್ ಅನ್ನು ತುಂಬಾ ತುಂಬಾ ಇಂಪಾರ್ಟೆಂಟ್. ನೀವು ಸಿಂಪಲ್ ಆಗಿ ಥಿಂಕ್ ಮಾಡಿ ನೋಡಿ. ಇಲ್ಲಿ ನಾನು ಒಬ್ಬೊಬ್ಬರಿಗೆ ಹತ್ರ ಕೇಳಿ ಪ್ರಾಬ್ಲಮ್ ಕೇಳಿ ನಾನು ಈ ಬೋರ್ಡ್ ಮೇಲೆ ಬರ್ದ್ರೆ ಈ ಬೋರ್ಡ್ ಸಾಲಲ್ಲ.
ಒಬ್ಬೊಬ್ರು 2-3 ಪ್ರಾಬ್ಲಮ್ ಹೇಳಿದ್ರು ಈ ಬೋರ್ಡ್ ಅಲ್ಲಿ ಜಾಗ ಇರೋದಿಲ್ಲ. ತಲೆ ಕೂದಲಿಂದ ಹಿಡಿದು ಕಾಲ್ವರೆಗೂ ಪ್ರಾಬ್ಲಮ್. ಅಂದ್ರೆ ನಿಮಗಿರೋದು ಅವ್ರಿಗಿರಲ್ಲ, ಅವ್ರಿಗಿರೋದು ನಿಮ್ಗಿರಲ್ಲ. ಈಗ ಇಷ್ಟು ರೀತಿಯಾದ ಕಾಯಿಲೆನ ವಾಸಿ ಮಾಡ್ಬೇಕಂದ್ರೆ ಎಷ್ಟು ಡಾಕ್ಟರ್ಗಳು ಬೇಕು? ಈ ಎಲ್ಲಾ ಕಾಯಿಲೆನ ವಾಸಿ ಮಾಡ್ಬೇಕಂದ್ರೆ ಎಷ್ಟು ದೊಡ್ಡ ಹಾಸ್ಪಿಟಲ್ ಬೇಕು ಅಲ್ವಾ? ಮಲ್ಟಿ ಸ್ಪೆಷಾಲಿಟಿ ಡಾಕ್ಟರ್ ಬೇಕು, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು. ಇದು ನಿಜ. ಕಣ್ಣಿಗೆನೆ ಒಂದು ಸ್ಪೆಷಲಿಸ್ಟ್, ಮೂಗಿಗೆನೆ, ಕೂದಲಿಗೆ, ಚರ್ಮಕ್ಕೆ, ಹಾರ್ಟ್ಗೆ, ಕಿಡ್ನಿಗೆ. ಹೇಳ್ಬೇಕಂದ್ರೆ ಒಂದೊಂದಕ್ಕೆ ಒಬ್ಬೊಬ್ರು. ಒಂದು ಹೋಗಿ ಇನ್ನೊಬ್ರ ಹತ್ರ ನಾವು ತೋರ್ಸೋಕ್ಕಾಗಲ್ಲ. ಐ ಸ್ಪೆಷಲಿಸ್ಟ್ ಹತ್ರ ಹೋಗಿ ನನಗೆ ಬ್ಯಾಕ್ ಪೇನ್ ಅಂತ ಹೇಳಿದ್ರೆ ನೋಡ್ತಾರ? ಅಂದ್ರೆ ಒಬ್ಬೊಂದಕ್ಕೆ ಒಂದೊಂದ್ ತರ. ಹೌದಾ? ಸೆರಾಜಿನ್ಗೆ ಬರುವಾಗ ಅಷ್ಟು ರೀತಿಯಾದ ಪ್ರಾಬ್ಲಮ್ ಎಲ್ಲಾನು ಸರಿಪಡಿಸಿದೆ ಅಂತ ಹೇಳಿದ್ರೆ ಇಲ್ಲಿ ಮಲ್ಟಿ ಸ್ಪೆಷಾಲಿಟಿ ಡಾಕ್ಟರ್ ಅಂಡ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆಯಾ? ಇಲ್ಲ. ಆ ಮಲ್ಟಿ ಸ್ಪೆಷಾಲಿಟಿ ಡಾಕ್ಟರ್ ಅಂಡ್ ಟ್ರೀಟ್ಮೆಂಟ್ ಎಲ್ಲಂದ್ರೆ ಸ್ಪೈನ್. ಆ ಬರುವಂತ ಎಲ್ಲಾ ಪ್ರಾಬ್ಲಮ್ಗಳಿಗೂ ಕಾರಣ ಏನಂದ್ರೆ ಸ್ಪೈನ್ ಅಲ್ಲಿ ಇರುತ್ತೆ. ಅರ್ಥ ಆಯ್ತಲ್ವಾ? ಅದಕ್ಕೆ ಈ ಬೆನ್ನು ಮೂಳೆ ಅನ್ನುವಂತ ಬೇರು ತುಂಬಾ ತುಂಬಾ ಇಂಪಾರ್ಟೆಂಟ್ ನಾನು ಹೇಳ್ತಿರೋದು. ಉದಾಹರಣೆಗೆ ನೋಡಿ, ಈ ಮರ ಇದೆ, ಇಷ್ಟು ಕಟ್ ಮಾಡ್ಬಿಟ್ಟೆ, ಅರ್ಧಕ್ಕರ್ಧ ಕಟ್ ಮಾಡ್ಬಿಟ್ಟೆ, ಆದ್ರೆ ದಿನ ನೀರ್ ಹಾಕ್ತಾನೆ ಇದೀನಿ. ಆ ಮರ ಮತ್ತೆ ಬೆಳೆಯುತ್ತಾ ಬೆಳೆಯಲ್ವಾ? ಇಷ್ಟು ಕಟ್ ಮಾಡ್ಬಿಟ್ಟೆ ಗ್ರೌಂಡ್ ಲೆವೆಲ್, ಆದ್ರೂ ನೀರ್ ಹಾಕ್ತಾ ಇದ್ದೀನಿ. ಬರುತ್ತಾ? ಬರಲ್ವಾ? ಚಿಗುರುತ್ತಾ? ಚಿಗುರಲ್ವಾ? ಸಿಗುತ್ತೆ. ಗ್ರೌಂಡ್ ಲೆವೆಲ್ ಅಲ್ಲಿ ಕಟ್ ಮಾಡಿ ನೀರ್ ಹಾಕ್ತಾ ಬರಲ್ವಾ? ಬರುತ್ತೆ. ಆದ್ರೆ ಈ ಬೇರಲ್ಲಿ ತೋಡಿ ಎತ್ಬಿಟ್ಟಿದೀನಿ, ಮರ ಮತ್ತೆ ಚಿಗುರುತ್ತಾ? ಚಿಗುರಲ್ವಾ? ಮನುಷ್ಯನ ಬಾಡಿ ಕೂಡ ಸೇಮ್. ಒಂದು ಕೈ ಇಲ್ಲ ಅಂದ್ರೂ ಬದುಕ್ತಾರ, ಬದುಕಲ್ವಾ?